ಕಾರ್ತಿಕ ಮಾಸದ ಹಿನ್ನೆಲೆ ಶ್ರೀ ಹುಲಿಗೆಮ್ಮ ದೇವಿಯ ಕಡೆ ಕಾರ್ತಿಕೋತ್ಸವ ಅದ್ದೂರಿಯಾಗಿ ನಡೆಸಲಾಯಿತು. ದಾವಣಗೆರೆಯ ಗಾಂಧಿನಗರದ ಶ್ರೀ ಹುಲಿಗೆಮ್ಮ ದೇವಿಯ ಕಡೆ ಕಾರ್ತಿಕೋತ್ಸವದ ಹಿನ್ನೆಲೆ ಬೆಳಿಗ್ಗೆ ದೇವಿಗೆ ವಿಶೇಷ ಅಭಿಷೇಕ ಮಾಡಿ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ನಡೆಸಲಾಯಿತು. ಸಂಜೆ ದೇವಸ್ಥಾನದ ಆವರಣದಲ್ಲಿ ಬಾಳೆಕಂದಿನಿಂದ ಸುಂದರವಾದ ಬೃಹತ್ ಮಂಟಪ ನಿರ್ಮಾಣ ಮಾಡಿ ಶ್ರೀ ಹುಲಿಗೆಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿ ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನಂತರ ನೂರಾರು ಭಕ್ತರು ದೇವಿಯ ಮುಂದೆ ಸಾವಿರಾರು ದೀಪ ಹಚ್ಚುವ ಮೂಲಕ ದೇವಿಯ ದರ್ಶನ ಪಡೆದು ಪುನೀತರಾದರು. ನಮ್ಮ ತಾಯಿ ತೀರ್ಕೊಂಡು ಹೋಗಿ ಒಂದು 20-30 ವರ್ಷ ಬಂತು. ಅಲ್ಲಿಂದ ಇಲ್ಲಿ ಹೋಗಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ಸರ್. ಹುಲಿಗೆಮ್ಮನ ದೇವಸ್ಥಾನ ಇದು ಕಾರ್ತಿಕ ಕದ್ಲಿಕ್ಕೆ ಪ್ರತಿ ವರ್ಷ ಮಾಡ್ತಾರೆ ಸರ್. ಕದ್ಲಿಕ್ಕೆ ಕಾರ್ತಿಕನೇ ಖರ್ಚು ಬಂದರೆ ಮೊದಲು ಹೋದ ಸರಿ ಮಾಡಿದ್ದು ಒಂದು 80-90 ಸಾವಿರ ರೂಪಾಯಿ ಖರ್ಚು ಬಂತು ಸರ್. ಈಗ ಒಂದು 50-60 ಸಾವಿರ ರೂಪಾಯಿ ಖರ್ಚು ಬಂತು ಸರ್. ಪ್ರತಿ ವರ್ಷವೂ ಮಾಡ್ತಾರೆ ಸರ್. ಅದೇ ಹೇಳಿದ್ರು ಸರ್ 80-90 ವರ್ಷ ಇಲ್ಲಿ ಪ್ರತಿ ವರ್ಷವೂ ತುಂಬ ವಿಜೃಂಭಣೆಯಿಂದ ಕಾರ್ತಿಕೋತ್ಸವನ ಮಾಡ್ತಾ ಬಂದಿದ್ದಾರೆ. ಇದು 80 ವರ್ಷದಿಂದನೂ ಮಾಡ್ತಾ ಬಂದಿದ್ದಾರೆ. ಬಾಳೆ ದಿಂಡಿಗಿಂದನೇ ಮಾಡೋದು. ಭಕ್ತರು ಎಲ್ಲ ಕಡೆಯಿಂದನೂ ಎಲ್ಲ ಊರಿಂದನೂ ಬಂದು ಹುಲಿಗೆಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅಜ್ಜಿ ಇದ್ದಾಗ ಪವಾಡಗಳನ್ನು ತುಂಬ ನಡೆಸಿದ್ದಾರೆ. ಈಗ ಅದು 3ನೇ ಪೀಳಿಗೆಯಿಂದ 4ನೇ ಪೀಳಿಗೆವರೆಗೂ ಇಲ್ಲಿ ಬರ್ತಾ ಹೋಗ್ತಾ ಇದ್ದಾರೆ ಜನಗಳು, ಅಂದರೆ ಭಕ್ತಾದಿಗಳು. ಹುಲಿಗೆಮ್ಮ ಎಲ್ಲರಿಗೂ ಒಂದು ಒಳ್ಳೇದು ಮಾಡಿದ್ದಾರೆ. ಅವರಿಗೆ ಅದೇ ಕಂಟಿನ್ಯೂ ಆಗ್ತಾ ಇದೆ. ಅವರು ಪರ್ಮನೆಂಟ್ ಭಕ್ತರು ಇದ್ದಾರೆ. ತುಂಬ ಜನ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ವರ್ಷ ತುಂಬ ವಿಜೃಂಭಣೆಯಿಂದ ಆಗ್ತಾ ಇದೆ. ಎಲ್ಲರೂ ಹುಲಿಗೆಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗಿದೆ. ಪವಾಡನ್ನು ಬೇಡ್ಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ. ಪವಾಡ ಅಂದರೆ ಅಜ್ಜಿ ಮೈಯಲ್ಲಿ ಬರ್ತಿತ್ತು, ಕೆಂಡ ಎಲ್ಲ ಆಗ್ತಿತ್ತು. ಮಕ್ಕಳು ಆಗ್ಲಾಗ್ದಿರೋ, ಮದುವೆ ಆಗ್ಲಾರ್ದ್ರು ಮದುವೆ ಆಗಿದ್ದು, ಮಕ್ಕಳು ಆಗದೇ ಇರೋರಿಗೆ, ಮದುವೆ ಆಗದಿರೋರಿಗೆ ಅವರು ಮನೆಯಲ್ಲಿರೋ ಎಲ್ಲ ಸಮಸ್ಯೆಗಳು ಏನೇನಿದೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಅಜ್ಜಿ ಇದ್ದಾಗಿಂದ. ಈಗ 90 ವರ್ಷ ಆಗಿದೆ. ಹಳೆಯ ದೇವಸ್ಥಾನ. ಒಳೆ ಪೂಜೆನೂ ಆಗುತ್ತೆ. ಒಳೆ ಪೂಜೆ, ಈ ಕಾರ್ತಿಕೋತ್ಸವ ಎಲ್ಲ ಚೆನ್ನಾಗಾಗುತ್ತೆ. ಒಳೆ ಪೂಜೆ ಹರಿಹರದಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋದು. ಅಲ್ಲಿ ಗಂಗೆ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಎಲ್ಲ ಆಗುತ್ತೆ. ಇದು ತುಂಬ ವರ್ಷಗಳಿಂದ ಬಂದಿದ್ದ ದೇವಸ್ಥಾನ. ಅಜ್ಜಿ ನಡ್ಸ್ಕೊಂತ ಬಂದಿತ್ತು. ಇದು ಒಂದು ದೇವಸ್ಥಾನ. ಅಜ್ಜಿ ಮೈಯಲ್ಲಿ ಅದು ಹಾಗೆ ಹುಲಿಗೆಮ್ಮನೆ ಬಂದು ಅದು ನಮ್ದು ಇದು ಜಾಗ ಈಗ ಆಗಬೇಕು, ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ದೇವರು ಅಂತೇಳಿ ಅವ್ರ ಮೈಯಿಂದ ಬಂದು ಹೇಳಿರೋದು. ಅದಾಗೆ ಅವರಿಗೆ ಅವಾಗ ಗೊತ್ತಿರಲಿಲ್ಲ, ಅರಿವಿರಲಿಲ್ಲ ಏನು ಬರುತ್ತೆ ಮೈಯಲ್ಲಿ ಅಂತ. ಆ ದೇವರೇ ಬಂದು ಅಪ್ಪಣೆ ಕೊಟ್ಟು ಇದು ಈಗೆಲ್ಲ ಈ ಥರ ಜಾತ್ರೆ ಆಗಬೇಕು, ಮತ್ತು ಕೆಂಡ ಈ ಥರ ಆಗಬೇಕು, ಮತ್ತು ಕಾರ್ತಿಕೋತ್ಸವ ಬಾಳೆ ದಿಂಡಿಗಿಂದನೇ ಮಾಡಬೇಕು ಅಂತೇಳಿ ಅಪ್ಪಣೆ ಆಗಿದ ಮೇಲೆ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇರೋದು. ನಮ್ಮ ಮನೆ ದೇವರು ಹುಲಿಗೆಮ್ಮನ ಇದು. ಸುಮಾರು ವರ್ಷದಿಂದನ ಕಾರ್ತಿಕನ ಮಾಡ್ಕೊಂತ ಬರ್ತಿದ್ದಾರೆ. ಆಮೇಲೆ ಹಬ್ಬನ ಆಚರಿಸ್ಕೊಂತ ಬರ್ತಿದ್ದಾವೆ. ವರ್ಷ ಹಬ್ಬನ ಆಗುತ್ತೆ, ಬೇಟೆ ಮಾಡ್ತಿದ್ದಾರೆ. ಸುಮಾರು ವರ್ಷದಿಂದ ಚೆನ್ನಾಗಿ ಮಾಡ್ಕೊಂತ ನಡೆಸ್ಕೊಂತ ಬರ್ತಿದ್ದೇವೆ. ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ. ಇವತ್ತು ಕಾರ್ತಿಕೋತ್ಸವ ಮಾಡ್ತಿದ್ದೇವೆ. ಇದು ಬಾಳೆಕಂಬದಿಂದ ಇದು ಮಾಡಿ ಬಾಳೆಕಂಬದಿಂದ ಅಲಂಕಾರ ಮಾಡಿ ಕಾರ್ತಿಕೋತ್ಸವ ಮಾಡ್ತಿದ್ದೇವೆ. ಪ್ರತಿ ವರ್ಷನೂ ಗ್ರ್ಯಾಂಡಾಗಿ ಮಾಡ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಹೋತ್ಸವ ಜರುಗುತ್ತಿದೆ. ಇದಕ್ಕೆ ಬಾಳೆದಿಂಡು ಒಂದು 70-80 ಬಾಳೆದಿಂಡು ಬೇಕಾಗುತ್ತೆ. ಸುಮಾರು ಒಂದು ಟ್ರ್ಯಾಕ್ಟರ್ ಫುಲ್ ಬೇಕಾಗುತ್ತೆ. ಭಾಳ ಕಷ್ಟಪಟ್ಟು ಎಲ್ಲರ ಸಮ್ಮುಖದಲ್ಲಿ ನಡೆಯುತ್ತಿದೆ. ಈ ವರ್ಷವೂ ತುಂಬ ಗ್ರ್ಯಾಂಡಾಗಿ ಮಾಡ್ಬೇಕಂತಂದು ಡಿಸೈಡ್ ಆಗಿ ಭಾಳ ಚೆನ್ನಾಗಿ ನಡೆಸಿದ್ದಾರೆ ಕಮಿಟಿ ಕಾರ್ಯಕರ್ತರು, ಧರ್ಮದರ್ಶಿಗಳು. ಹಾಗೆ ಜೊತೆಗೆ ಅನ್ನ ಸಂತರ್ಪಣೆ ಕೂಡ ಆಚರಿಸ್ತಿದ್ದೇವೆ. ಈಗ ಆಲ್ಮೋಸ್ಟ್ ಒಂದು 3 ದಿನದಿಂದ ರೆಡಿ ಮಾಡ್ತಿದ್ದೀವಿ. ಅದು ಫೈನಲ್ ಆಗಿ ಇವತ್ತು ಹಂತಕ್ಕೆ ಜರುಗಿ ಇದಕ್ಕೆ ಸುಮಾರು ಒಂದು 15 ಜನ ಶ್ರಮ ಪಟ್ಟಿದ್ದಾರೆ. ನಾವು ನಮ್ಮ ಅಜ್ಜಿಯವರು ಇಲ್ಲಿ ಆ ಕಾಲದಿಂದ ಬರ್ತಾಯಿದ್ರು. ನಮ್ಮ ತಾಯಿಯವರು ಅವ್ರು ತೀರ್ಕೊಂಡ ಮೇಲೆ ನಮ್ಮಮ್ಮ ನಾವು ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ವಿ. ಇದು 4ನೇ ಪೀಳಿಗೆ ನನ್ನ ಮಗಳು. ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ನಮಸ್ಕಾರ ಮಾಡಿ ಮನೆಗೆ ಹೊರಡ್ತೀವಿ, ಆಶೀರ್ವಾದ ತೊಗೊಂಡು. ಇಲ್ಲಿ ಪ್ರತಿ ವರ್ಷ ಕಾರ್ತಿಕೋತ್ಸವ ಮಾಡ್ತಾರೆ, ಮತ್ತು ಜಾತ್ರೋತ್ಸವ ಅದೊಂದು ಮಾಡ್ತಾರೆ, ಏಪ್ರಿಲ್ ಮಂತಲ್ಲಿ ಮಾಡ್ತಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಿದೆ. ನಮಗೆ ನಮ್ಮ ಫ್ಯಾಮ್ಲಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಸೊ ಪ್ರತಿ ವರ್ಷವೂ ಬಂದು ಇಲ್ಲಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೊರಡ್ತೀವಿ. ಬೆಂಗಳೂರಿಂದ ಬಂದಿದ್ದೀವಿ.